ತೀರ್ಥಹಳ್ಳಿ ಜೆಸಿ ಆಸ್ಪತ್ರೆಯಿಂದ 6 ಜನ ಪ್ರಮುಖ ವೈದ್ಯರನ್ನ ಹಾಗೂ ಅನುಭವಿ ನರ್ಸ್ಗಳನ್ನು ಸರ್ಕಾರ ವರ್ಗಾವಣೆ ಮಾಡುತ್ತಿರುವ ವಿಷಯ ತಿಳಿದು ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರು ಇಂದು ಬೆಳಿಗ್ಗೆ ಜೆಸಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಿಂದಲೇ ಆರೋಗ್ಯ ಇಲಾಖೆ ಕಮಿಷನರ್ ಹರ್ಷ ಗುಪ್ತಾ ಅವರನ್ನು ಸಂಪರ್ಕಿಸಿ ಈ ಕೂಡಲೇ ಯಾವುದೇ ಕ್ರಮ ಕೈಗೊಳ್ಳದಂತೆ ತಿಳಿಸಿದ್ದಾರೆ. ವೈದ್ಯರ ದಿಢೀರ್ ವರ್ಗಾವಣೆ ಮಾಡಿದಲ್ಲಿ ಆಗಬಹುದಾದ ಪರಿಣಾಮ ಮತ್ತು ವರ್ಗಾವಣೆಗೊಂಡ ಸ್ಥಳ ತುಂಬಲು ಯಾರು ಬರದೇ ಇದ್ದಲ್ಲಿ ಆಗಬಹುದಾದ ಸಮಸ್ಯೆ ಬಗ್ಗೆ ವಿವರಿಸಿದರು. ಇಲ್ಲ, ನಮ್ದು ನೋಡಿ, ಒಂದು ಅನೆಸ್ಥಿಸಿಯಾ ಹೋಗಿದ್ದಾರೆ, ಪೀಡಿಯಾಟ್ರಿಷಿಯನ್ ಹೋಗಿದ್ದಾರೆ, ಆರ್ಥೋಪೆಡಿಕ್ ಹೋಗಿದ್ದಾರೆ, ENT ಹೋಗಿದ್ದಾರೆ, ಇದು ಕಣ್ಣಿನ ಇವರು ಹೋಗಿದ್ದಾರೆ, ಐ ಸ್ಪೆಷಲಿಸ್ಟ್. ವಾಪಸ್ ಒಬ್ರೆ ಆರ್ಥೋ ಒಬ್ರೆ ಬಂದಿದ್ದಾರೆ. ಡೆಂಟಲ್ ಒಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಮೈಸೂರಿಂದ ಒಳಗಡೆ ಅವರು ಬಂದು ರಿಪೋರ್ಟ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ರಜೆ ಹಾಕಿ ಹೋಗ್ತೀನಿ ಅಂತ. ನೀವು ನನಗೆ ನನ್ನ ಸಲಹೆ ಏನು ಅಂದ್ರೆ, ತಮಗೆ ಈ ಕ್ರಿಟಿಕಲ್ ಅಂಡ್ ನಾನ್ ಕ್ರಿಟಿಕಲ್ ಮಾಡಿದ್ದು ತಪ್ಪಾಗಿದೆ. ಯಾಕಂದ್ರೆ ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ನಮ್ದು OPD 500 ಇದೆ ಅವರೇಜ್ ಅಂತ ಕಾಣಿಸುತ್ತೆ. 500ಕ್ಕಿಂತ ಜಾಸ್ತಿ ಇದೆ ನಮ್ದು. 100 ಡೆಲಿವರೀಸ್ ಆಗ್ತಾ ಇದೆ ಪ್ರತಿ ತಿಂಗಳು. ಈಗ ಒಬ್ಬ ಅನಸ್ಥಿಸಿಯಾ ತಜ್ಞರು ಇಲ್ಲದೆ ಹೋದ್ರೆ ಡೆಲಿವರಿ ಮಾಡ್ಸಕ್ಕೂ ಆಗೋದಿಲ್ಲ ಮತ್ತು ಬೇರೆ ಆಪರೇಷನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅವರು ಸುಮ್ಮನೆ ಕೈ ಚೆಲ್ಕೊಂಡು ಕೂತ್ಕೊಳ್ಬೇಕು. ಇಲ್ಲಿ ಯಾವ ಟೈಮ್ ಏನಾಗ್ತದೆ ಗೊತ್ತಿಲ್ಲ. ನಾವು ಈಗ ಎಷ್ಟು ಡಾಕ್ಟರ್ ಟ್ರಾನ್ಸ್ಫರ್ ಆಗಿದೆ ಅವರಿಗೆ ಇನ್ನು ಟ್ರಾನ್ಸ್ಫರ್ ಆರ್ಡರ್ಸ್ ಕೊಟ್ಟಿಲ್ಲ ಸರ್. ನಮ್ಮಲ್ಲಿ ಇನ್ನೊಂದು ಪ್ರೊವಿಷನ್ ಏನಿದೆ ಸರ್, ಈ ಕೌನ್ಸಿಲಿಂಗ್ ಮುಗಿದ ನಂತರ ಯಾವ್ದು ಕಡೆ ಈ ತರ ಸಮಸ್ಯೆ ಆಗ್ಬಿಡುತ್ತೆ ಅಲ್ಲ ಸರ್, ಅದಕ್ಕೆ ನಾವು ಆಪ್ಷನ್ ಮೇಲೆ ಕರೀತೇವೆ ಸರ್. ಈಗ ಕಂಪಲ್ಸರಿ ಆಪ್ಷನ್ ಮೇಲೆ ಕರೆದು ಒಂದು ವಾರದಲ್ಲಿ ನೆಟ್ ಅಲ್ಲಿ ಬರುವಾಗೆ ಮಾಡಿ ಒಂದೆರಡು ಆರ್ಡರ್ ಒಟ್ಟಿಗೆ ಕೊಡ್ಬೇಕು ಅಂತ ಆ ರೀತಿ ಪ್ಲಾನ್ ಇದೆ ಸರ್. ಸೊ ತಕ್ಷಣಕ್ಕೆ ಯಾವ್ದು ಕಡೆ ಇಮಿಡಿಯೇಟ್ಲಿ ಹೆಲ್ಪರ್ ಆಗಬಾರ್ದು. ಈಗ ಇರುವ ರೂಲ್ಸ್ ಅಲ್ಲಿ ಏನ್ ಮಾಡಿದೀರಿ ಅಂದ್ರೆ, CHCಗಳಿಗೆ, ಸಮುದಾಯ ಆಸ್ಪತ್ರೆಗಳಿಗೆ ಅನಸ್ಥಿಸಿಯಾನ ಹಾಕಿದೀರಿ. ಅಲ್ಲಿ ಏನು ಕೆಲಸ ಇರುವುದಿಲ್ಲ. ಅಲ್ಲಿ ನನ್ನಲ್ಲಿ 2 CHCಗಳಿದ್ದಾವೆ. ತಾಲೂಕು ಹಾಸ್ಪಿಟಲ್ ಏನಾಗಿದೆ ಸರ್, ನಮ್ಗೆ ಹೇಳ್ಬಿಡ್ತೇನೆ ಸರ್, ನಮ್ಮ ರಾಜ್ಯದಲ್ಲಿ ಸುಮಾರು 206 CHC ಇದೆ ಸರ್. ಆದ್ರೆ ತಾವು ಹೇಳಿದ ಹಾಗೆ ಅರೌಂಡ್ 150 ಏನ್ ಕೆಲಸ ಆಗ್ತಾ ಇಲ್ಲ. ಕರೆಕ್ಟ್. ನಾವು ಈಗಾಗಲೇ ಈ ಕ್ಯಾಬಿನೆಟ್ ನೋಟ್ ಒಂದು ಸಪೋರ್ಟ್ ಹೋಗ್ಬೇಕಂತ ಇದ್ದೇವೆ ಸರ್. ಅಲ್ಲಿಂದ ಎಲ್ಲ NSIDs ಶಿಫ್ಟ್ ಮಾಡ್ತೇವೆ ಸರ್ ನಾವು ತಾಲೂಕು ಆಸ್ಪತ್ರೆಗೆ. ಅದು ಸುಮಾರು ಲಭ್ಯ ಆಗ್ತಾ ಇದೆ. 2-3 ಇಶ್ಯೂ ನಡೀತಾ ಇವೆ ಸರ್ ಒಟ್ಟಿಗೆ. ಒಂದು ಇಲ್ಲಿ CHCಗಳಿಂದ ನಮ್ಗೆ OBG ಮತ್ತು ಅನೆಸ್ಥಿಸಿಯಾ ಸಿಗ್ತಾರೆ ಸರ್. ನಮ್ಮ ಉದ್ದೇಶ ಏನಂದ್ರೆ ತಾಲೂಕು ಹಾಸ್ಪಿಟಲ್ಗಳು ಅಶ್ಯೂರ್ಡ್ ಸರ್ವಿಸ್ ಕೊಡ್ಬೇಕು. ಕನಿಷ್ಠ ಇಲ್ಲಿ 2-3 ಜನ ಇದ್ರೆ ಸರ್ವಿಸ್ ಕೊಡೋಕೆ ಆಗ್ತದೆ. ಸೊ ಏನಾಯ್ತು ಸರ್, ಈ ಟ್ರಾನ್ಸ್ಫರ್ ಸೀಸನ್ ಅಲ್ಲಿ ಇದು ಸ್ವಲ್ಪ ಲೇಟ್ ಮಾಡಿದ್ರೆ ಅದು ಅವಧಿ ಹೋಗ್ತದೆ. ಅದಕ್ಕೆ ಮಾಡಿದ್ದೇವೆ ಸರ್. ಬಟ್ ಸದ್ಯಕ್ಕೆ ನನ್ನ ಗಮನದಲ್ಲಿ ಇದೆ, ಇನ್ನೊಂದು ವಾರ 10 ದಿವಸದಲ್ಲಿ 2 ರೀತಿಯಲ್ಲಿ ಸರ್, ಒಂದು ಕ್ರಿಟಿಕಲ್ ವೇಕೆನ್ಸಿಗಳು ಉಳಿದ್ರೆ ಇದಕ್ಕೆ ಮತ್ತೊಂದು ಆಪ್ಷನ್ ಬೇಸ್ ಅಂತೂ ಟ್ರಾನ್ಸ್ಫರ್ ಒಂದು ಓಪನ್ ಮಾಡ್ತೇವೆ ಸರ್ ನಾವು. ಅದರಲ್ಲಿ ಈ ತರದ್ದು ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಅಲ್ಲ, ಯಾರು ಟೆಂಡರ್ ಹೋಗ್ತಿರ್ತದೆ ಅವರು ಬರ್ತಾರೆ. ಎರಡನೇದು ಈ CHC ಇಂದ ಎಲ್ಲ ರೈಟ್ ಮಾಡ್ತೀವಿ. ಎಲ್ಲ ಪ್ರಪೋಸಲ್ ಎಲ್ಲ ರೆಡಿ ಆಗಿದೆ ಸರ್. ಮಿನಿಸ್ಟರ್ ಕಡೆ ಅಪ್ರೂವಲ್ ಆಗಿದೆ, CM ಕಡೆಯಿಂದ ಆಗಿದೆ. ಇದು ಫಾರ್ಮಲಿ ಇದು ಕ್ಯಾಬಿನೆಟ್ ಗೆ ತಗೊಂಡು ಹೋಗ್ಬಿಟ್ಟು ಮಾಡಿಸ್ಬೇಕು ಸರ್ ನಾವು. ಇದನ್ನು ಬೇಗ ಮಾಡಿದ್ದೇವೆ. ಇನ್ನೊಂದು ನರ್ಸ್ಗಳು ಕೂಡ ಅಷ್ಟೇ. ನಮ್ಮ ಹಾಸ್ಪಿಟಲ್ ಅಲ್ಲಿ 4 ಜನ ಎಕ್ಸ್ಪೀರಿಯನ್ಸ್ಡ್ ನರ್ಸ್ಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ. ಯಾವ್ದಾವ್ದೋ CHCಗಳಿಗೆಲ್ಲ PHUಗಳಿಗೆ ಹೋಗ್ತಾ ಇದ್ದಾರೆ ಅವರು. ಇಲ್ಲಿ ಡೆಲಿವರಿ ಮಾಡಿದ್ರೆ ಇದು ಮಾಡಿದ್ರೆ ನಮ್ಮಲ್ಲಿ 100ಕ್ಕಿಂತ ಹೆಚ್ಚು ಡೆಲಿವರಿಗಳಾಗ್ತಾ ಇದೆ ಪರ್ ಮಂತ್. ಈ ಸೀನಿಯರ್ ಇವರು ಇಲ್ಲೇ ಇಲ್ಲ, ಈ ನಾನ್ ಕ್ರಿಟಿಕಲ್ ಮಾಡಿಬಿಟ್ಟಿದ್ದೀರಿ ನಮ್ಮ ತಾಲೂಕು ಹಾಸ್ಪಿಟಲ್. ಹಂಗಾಗಿ ಸೀನಿಯರ್ ನರ್ಸ್ಗಳು ಇಲ್ಲಿಗೆ ಬರೋದಿಲ್ಲ, ವಾಪಸ್ ಬರಲೇ ಇಲ್ಲ. ಇವ್ರು ಬರ್ಲಿಕ್ಕೆ ನರ್ಸ್ ಪೋಸ್ಟ್ ಕಮ್ಮಿ ಇದೆ. ಇದರಲ್ಲಿ ಇವ್ರು 4 ಜನ ಹೊರಟೋದ್ರೆ ಯಾರು ನೋಡ್ಕೊಳ್ಳಿಕ್ಕೆ ಇಲ್ಲ. ಡೇ ಅಂಡ್ ನೈಟ್ 3 ಶಿಫ್ಟ್ ಅಲ್ಲಿ ಕೆಲಸ ಆಗ್ಬೇಕಲ್ಲ. ಹೌದು ನರ್ಸ್ ಪೋಸ್ಟ್ ಅಲ್ಲ. ಅವರು ನನಗೆ ನಿಮ್ಮ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ.
ಬಟ್ ಅಷ್ಟೇ ಸೀನಿಯರ್ ನರ್ಸ್ಗಳು ಇಷ್ಟೊಂದು ಡೆಲಿವರೀಸ್ ಆಗುವಾಗ ಇಲ್ಲಿ ಇರಬೇಕಲ್ಲ, ಇಲ್ಲದಿದ್ರೆ ಡಾಕ್ಟರ್ಗಳು ಹೆದರ್ತಾರೆ, ಡೆಲಿವರಿ ಮಾಡಿ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿ ಇದೆ. ಬಾಣಂತಿಯರ ಸಾವು ಜಾಸ್ತಿ ಆಗ್ತಾ ಇದೆ. ಈಗ ಈ ರೀತಿ ಆಗ್ಬಿಟ್ರೆ ಮತ್ತೂ ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಬೇರೆಯವರು ಬರೋದಿಲ್ಲ, ಇವ್ರು ಬದಲಿಗೆ ಬರೋದಿಲ್ಲ, ಬರ್ತಾ ಇಲ್ಲ. ಸೀನಿಯರ್ ಇವ್ರು ಇಲ್ಲ, ಇವ್ರ ಕೌನ್ಸಿಲಿಂಗ್ ನಲ್ಲಿ ಇವ್ರನ್ನ ತೆಗೆದಾಕ್ತೀರಿ, ನೀವು ಹೊರಗಡೆ ತೆಗೆದಾಕ್ಬಿಟ್ಟಿದ್ದೀರಿ 4 ಜನರು ನನ್ನ ಹಾಸ್ಪಿಟ್ಲ್. ವಾಪಸ್ ಯಾರನ್ನೂ ಹಾಕಲ್ಲ, ಯಾಕಂದ್ರೆ ತಾಲೂಕ್ ಹಾಸ್ಪಿಟಲ್ ನಾನ್ ಕ್ರಿಟಿಕಲ್ ಮಾಡಿ ಹಾಕಿದಿರಿ, ಅಲ್ಲಿಗೆ ಯಾರು ಇಲ್ಲ. ಬಹಳ ಸಮಸ್ಯೆ ಇದೆ. ತಾಲೂಕ್ ಹಾಸ್ಪಿಟಲ್ ಎಲ್ಲ ಪೋಸ್ಟ್ಗಳು ಕ್ರಿಟಿಕಲ್ ಮಾಡಿ ಹಾಕಿಬಿಟ್ರೆ ಯಾರಾದ್ರೂ ಒಬ್ರಲ್ಲ ಒಬ್ರು ತಗೊಳ್ತಾರೆ. ಇಷ್ಟೊಂದು ದೊಡ್ಡ ದೊಡ್ಡ ಆಸ್ಪತ್ರೆನ ನಾನ್ ಕ್ರಿಟಿಕಲ್ ಮಾಡಿದ್ರೆ ಮುಚ್ಚೋ ಪರಿಸ್ಥಿತಿ ಆಗ್ಬಿಡುತ್ತೆ. ಮತ್ತೆ ಬಡವರಿಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಮತ್ತೆ ನರ್ಸಿಂಗ್ ಹೋಮ್ಗಳಿಗೆ ಹೋಗ್ಬೇಕು, 10,000 ರೂಪಾಯಿ ಖರ್ಚು ಮಾಡಬೇಕು, ಬಹಳ ಕ್ಷೋಭೆ ನಿರ್ಮಾಣ ಆಗುತ್ತೆ. ತಾವು ಸೀನಿಯರ್ ಇದ್ದೀರಿ, ತಮ್ಗೆ ಗೊತ್ತಾಗುತ್ತೆ. ಇದು ಪಬ್ಲಿಕ್ ಸ್ಟ್ರೈಕಿಗೆ ಕಾಲ್ ಮಾಡ್ತಾ ಇದ್ದಾರೆ. ಸರಿ ಸರಿ ಸರಿ. ಅಲ್ಲಿವರೆಗೆ ಇವ್ರನ್ನ ರಿಲೀವ್ ಮಾಡ್ತಿದ್ದಾಗ ಸ್ವಲ್ಪ ಗಮನಿಸಿ. ನಮ್ಮ ಯಾರು ಬದಲಿಗೆ ಬರಲಿಲ್ಲ ಅಲ್ಲಿವರೆಗೆ ಇಲ್ಲಿ ನಮ್ಮಂತ ಹಾಸ್ಪಿಟ್ಲಲ್ಲಿ ಇವ್ರನ್ನ ರಿಲೀವ್ ಮಾಡಾಕಿದ್ರೆ ದೇವರೇ ಗಪ್ಪಾಡ್ಬಿಟ್ರು.